ಸೊ ಬಿಗ್ ಬಾಸ್ ಕಂಟಿನ್ಯೂಸ್ ಆಗಿ 2 ಸೀಸನ್ಗಳಲ್ಲಿ ನೀವು ಕಾಣಿಸ್ಕೊಂಡಿದ್ರಿ. ಸೊ ಜನಗಳಿಗೆ ನಿಮ್ಮದೇ ಆದ ರೀತಿಯಲ್ಲಿ ಅಂದರೆ ಎಂಟರ್ಟೈನ್ ಮಾಡಿದ್ರಿ. ಈಗ ಬಿಗ್ ಬಾಸ್ ಸೀಸನ್ 12ರ ವಿಚಾರಕ್ಕೆ ಬರೋದಾದ್ರೆ ಇನ್ನು ಟೈಮ್ ಇದೆಯಲ್ಲ, ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ಆಗಬೇಕು. 12 ಮುಗಿದೋಗಿರೋದಲ್ಲ. ಓಕೆ ಓಕೆ ಅಲ್ಲಿ ಗಿಲ್ಲಿಯವರು ವಿನ್ ಆದ್ರು. ಆಕ್ಚುಲಿ ಯಾರೋ ಗಿಲ್ಲಿಯೋ ವಿನ್ ಆದ್ರು. ನಾನು ತುಂಬಾ ಪ್ರಮೋಟ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ರೀಚ್. ಈಗ ನಾವು ಮಾತಾಡ್ತಾ ಇದ್ವಿ ರಿಷಬ್ ಶೆಟ್ಟಿ ಅವರ ರೀಚು ಅಥವಾ ಇನ್ನೊಂದು ಯಶ್ ಅವರಿಗೆ ರೀಚ್ ಆ ಥರದ್ದೆಲ್ಲ ಅಂತ. ಇದು ಕಿರುತೆರೆ ಅಂತ ತಗೊಳ್ಳೋದಾದ್ರೆ ಗಿಲ್ಲಿಯವರಿಗೆ ಸಿಕ್ಕಿದ ರೀಚ್ ಆ್ಯಕ್ಚುಲಿ ಅದು ತುಂಬ ಹ್ಯೂಮಂಗಸ್ ಅಂತಾನೆ ಹೇಳ್ಬೋದು. ಇಲ್ಲಿ ತನಕ ಯಾವ ಒಂದು ಸೀಸನಿನ ವಿನ್ನರ್ಗೂ ಆ ಥರದ ಒಂದು ರೀಚ್ ಸಿಕ್ಕಿರಲಿಲ್ಲ. ಸೊ ಏನು ಹೇಳಕ್ ಇಷ್ಟಪಡ್ತೀವಿ ಗೆಲುವಿನ ಬಗ್ಗೆ? ಟಿವಿ ರೀಚ್ ಆ್ಯಂಡ್ ನ್ಯಾಷನಲ್ ರೀಚ್ ತುಂಬ ಡಿಫ್ರೆನ್ಸ್ ಇದೆ. ಯು ಕಂಪೇರ್ ರಿಷಬ್ ಶೆಟ್ಟಿ ಟು ಇವನ್ ಇಟ್ಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್. ಕಿರುತೆರೆಯಲ್ಲಿ ಹಿ ಇಸ್ ಲಿಮಿಟೆಡ್ ಟು ಟಿವಿ ಆಡಿಯನ್ಸ್ ಆ್ಯಂಡ್ ಕರ್ನಾಟಕದಲ್ಲೇ ಟಿವಿ ಆಡಿಯನ್ಸ್ ಅನ್ನು ನೀವು ಕಂಪೇರ್ ಮಾಡಿದ್ರೆ ಅವ್ರಿಗೆ ಮಾತ್ರ ಸೀಮಿತ. ಈಗ ನನ್ನ ಬಿಗ್ ಬಾಸು ಹೆಚ್ಚಾಗಿ ಹೌಸ್ ವೈಫ್ಸ್ಗಳನ್ನು ನೋಡಿರ್ತಾರೆ. ನಾನು ಅವರಲ್ಲಿ ಮಾತ್ರ ಪಾಪ್ಯುಲರು. ಯು ಗಾಟ್ ಇಟ್. ಗಿಲ್ಲಿ ಈಸ್ ಮೋರ್ ಪಾಪ್ಯುಲರ್ ದೆನ್ ದೆಮ್. ನನಗೊಂದು 5,000 ಜನ ಗೊತ್ತಿದ್ದಾರೆ, ಅವನಿಗೊಂದು 5 ಲಕ್ಷ ಜನ ಗೊತ್ತಿರ್ತಾರೆ. ಗಂಡಸರ ಮಧ್ಯೆ ನೀವು ಪಾಪ್ಯುಲರ್ ಇಲ್ಲ ಆಗೋದು ಅಲ್ಲ, ಗಂಡಸ ಬಗ್ಗೆ ಅಲ್ಲ, ಆಡಿಯನ್ಸ್ ಮಿಕ್ಸ್ ಹೇಳ್ತಾ ಇದ್ದೀನಿ ನಾನು. ಎಂಟೈರ್ ಆಡಿಯನ್ಸ್ ಮಿಕ್ಸ್ ಆಫ್ ದಿ ಜನರಲ್ GEC ಈಸ್ ಆಲ್ ಅಬೌಟ್ ವರ್ಕಿಂಗ್ ವುಮೆನ್ ಆ್ಯಂಡ್ ಕುಕಿಂಗ್ ವುಮೆನ್. ಇದು ಸೆಗ್ಮೆಂಟ್ ಇದೆ, ಇದು ಮಾರ್ಕೆಟಿಂಗ್ ಟರ್ಮ್ಸ್ ಇದೆ. ನಾವು ಹೆಚ್ಚಾಗಿ ಟಿವಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕ ಯಾರ್ಯಾರು ಕರೆಂಟ್ ಅಫೇರ್ಸ್ ಮಾತಾಡ್ತಾರೋ, ಯಾರು ರಾಜಕೀಯ ಮಾತಾಡ್ತಾರೋ ಅವರಲ್ಲೂ ಪರಿಚಯ ಇದ್ದೀವಿ. ಈ ಕಡೆ ಬಿಗ್ ಬಾಸ್ಲು ಪರಿಚಯ ಇದೆ. ಬಟ್ ನೀವು ಬರೀ ಬಿಗ್ ಬಾಸ್ನ ಇಂಟರ್ವ್ಯೂ ಮಾಡಿದ್ರೆ 100 ಜನದಲ್ಲಿ ಅದರಲ್ಲಿ 45 ಜನ ಮಾತ್ರ ಹೆಣ್ಮಕ್ಳು ನಾನು ಬಿಗ್ ಬಾಸ್ ನೋಡಿದ್ದೀನಿ ಅಂತಾರೆ, ಇನ್ನು ಮಿಕ್ಕದ ಗಂಡು ಮಕ್ಕಳು ನೋಡಿರಲ್ಲ. ಸೊ ಆ ಥರ ಪಾಪ್ಯುಲರ್ ಇದ್ದಾನೆ. ಸೊ ಖಂಡಿತ ಒಂದು ಕಾರ್ಪೊರೇಟರ್ ಟಿಕೆಟ್ಗೆ ಅರ್ಹ ಆತ. ಕಾರ್ಪೊರೇಟರ್ ಆಗ್ಬೋದು. ಈಸ್ ಅರ್ಹ ಇದ್ದಾನೆ. ಅಥವಾ ZB, ಅವನ ಊರಲ್ಲಿ ಒಂದು ZB ಟಿಕೆಟ್ಗೆ ಆತ ಅರ್ಹ. ಮಂಡ್ಯ ಮಳವಳ್ಳಿ ಆತ ಅರ್ಹ. ZB ಮೆಂಬರ್ ಆಗಿ ಗಿಲ್ಲಿಯನ್ನು ನೋಡುವ ಶಕ್ತಿ ಆತನಿಗೆ ಬಂದಿದೆ. ಎಸ್ ಸರ್. ಅದೇ ನೀವು ಆ್ಯಕ್ಚುಲಿ ಅಲ್ಲಿ ಮಾತಿನ ಭರದಲ್ಲಿ ಹೇಳಿದ್ರಿ, ನಾವೆಲ್ಲ ಆ್ಯಕ್ಚುಲಿ ರಾಜ್ಕುಮಾರ್ ಸಾಂಗ್ಸ್ ನಾನು ಗರ್ಲ್ ಫ್ರೆಂಡ್ಸ್ಗಳಿಗೆ ಲವ್ ಲೆಟರ್ ಥರ ಬರ್ತಾ ಇದ್ದೆ. ಸೊ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ರು, ಏನು ಕತೆ, ಇವಾಗ ಎಷ್ಟು ಜನ ಇದ್ದಾರೆ? ಇಲ್ಲ, ಫ್ಯಾಮಿಲಿ ಚಾನಲ್ಲು ಅದೆಲ್ಲ ನೀವೇನೋ ಮಾತಾಡಬೇಡಿ. ಅವೆಲ್ಲ ಕಾಲೇಜ್ ಡೇಸಲ್ಲಿ ಆಗಿದ್ದ ಕತೆಗಳು. ನಾನು ಬಿಗ್ ಬಾಸಲ್ಲೂ ಹೇಳ್ಕೊಂಡಿದ್ದೀನಿ. ಬಿಗ್ ಬಾಸಲ್ಲೂ ಅದು ವಿತೌಟ್ ಕ್ಯಾಮ್ರಾ ಇದೆ ಅಂತಲೂ ಮಾತಾಡ್ಬಿಟ್ಟಿದ್ದೀವಿ. ಆಲ್ ಗಾನ್ ಸ್ಟೋರೀಸ್. ನನ್ನ ಮಗನ ಮದುವೆ ಮಾಡೋ ವಯಸ್ಸು ಬಂತು, ಈಗೆಲ್ಲ ಬೇಡ ಅದು. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತು ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 1 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂಥ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.